ನೋಡ್ರಿ ಮನ್ಯಾಗ ಊಟ ಮಾಡಿ ಒಂದ್ ಸ್ವಲ್ಪ ಅನ್ನ ಆಗ್ಲಿ ಒಂದ್ ರೊಟ್ಟಿ ಆಗ್ಲಿ ಹೆಚ್ಚು ಉಣ್ಬಿಟ್ರೆ ಹೊಟ್ಟಾಗ ಆಯಾಸ ಆಗ್ತದ. 80 ಕಿಲೋ ಗಾಲಿ ಅವನು ಪಕಡಿ ಎರಬದಾಗ ಹಿಡ್ದಾನ್ರಿ ಹಳಿ. ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಫೇಲ್ ಆಗಿ ಹಿಂದ್ಗಡೆ ಬಿದ್ರೆ ಪಕಡಿ ಎಲ್ಲ ಅಲ್ಲೇ ಮುರಿತಾವ್. ಸಾಕ್. ಈಗ ಇದೇ ಗಾಲಿ ಒಳಗೆ ಚೆಂಡ್ ಹಾಕ್ಬೇಕು. ಒಳಗಡೆ ಕೋನ್ ಹಾಕಿ ಗಾಲಿಗೆ ಮ್ಯಾಲೆ ಎಬ್ಸಿ ಗರ 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 ತಿರುಗಿಸ್ಬೇಕು. ತಿರುಗಿ ತಿರುಗಿ ಕರೆಕ್ಟ್ ಆಗಿ ಕಂಟ್ರೋಲ್ ಆಗಿ ಬ್ಯಾಲೆನ್ಸ್ ಆಗಿ ನಿಂತ್ರೆ ಅವನು ಚೆಂಡು ಉಳಿತದ್ರಿ. ಗಾಲಿ ಆಡ್ಸೋವಾಗ ಜರ ಕಣ್ಣಿಗೆ ಚಕ್ರ ಬಂತು ಇಲ್ಲ ಕಾಲಿ ಕಾಲ ಸುತ್ತ ಹಾಕೊಂಡ ಅವನು ಬ್ಯಾಲೆನ್ಸ್ ಫೇಲ್ ಆಗಿ ಆ ಕಡೆ ಬಿದ್ರೆ ಚೆಂಡು ಮುರಿತದ, ಟೊಂಕ ಮುರಿತದ. ವಿಚಾರ ಮಾಡ್ರಿ ಗಾಲಿ ಹೆಂಗ್ ತಿರುಗಿಸ್ತಾನ. ಹಾ ರೈಟ್ ಹೋಗ್ಲಿ. ಜೋರಾಗಿ ತಿರುಗಿಸ್ಬೇಕು, ಸುಲೋ ಅಲ್ಲ. ಕಾಲ್ಗಟ್ಟಿಡ ಹೊಡಿಸಲಿ. ಹಾ ಹೋಗ್ಲಿ. ಸಾಕ್ ಸಾಕ್. ಗಾಲಿ ಅಟ್ ವಜ್ಜಿ ಇಲ್ರಿ ಆ ಪಾರ. 80 ಕಿಲೋ ಗಾಲಿ ಹಾಕೊಂಡು ತಿರ್ಗಾಕತ್ತಾನ. ಸುಲೋ ನಿತ್ತಿಡ. ಅದು ಒಂದು ತಗೋರಿ. ಈಗ ಸಿಂಗಲ್ ಅಲ್ಲ, ಡಬಲ್ 2 ಗಾಲಿ. 160 ಕಿಲೋ ವಜ್ಜಿ ಹಾಕವ್ರಿ 2 ಗಾಲಿ. ಒಂದು ಗಾಲಿ 80 ಕಿಲೋ ಅಂದ್ರೆ 2 ಗಾಲಿ ಏನ್ ತುಂಬ ಹಾಕ್ಬೋದು ಅರ್ಥ ಮಾಡ್ರಿ. 2 ಕೈ ಒಳಗೆ ಹಾಕೋಬೇಕು, ಎಡಕ್ಕೊಂದು ಬಲಕ್ಕೊಂದು. ಇವ್ 2 ಗಾಲಿ 2 ಕೈ ಒಳಗೆ ಹಾಕೊಂಡು ಸುಮ್ಮನೆ ಎತ್ತಿ ಇಡಂಗಿಲ್ರಿ. ಎತ್ತಿ ಇಡಬೇಕಾದ್ರೆ ನೀವು ಎಬಸ್ ಇಡ್ತೀರಿ, ಅದೇನ್ ದೊಡ್ಡ ಮಾತಲ್ಲ. ಎತ್ತಿ ಇಡಂಗಿಲ್ಲ. 2 ಗಾಲಿ ತಗೊಂಡು ಅವನ ಶಕ್ತಿ ಎಲ್ಲಿ ಮಟ್ಟ ಆಗ್ತದಲ್ಲ ಅಲ್ಲಿವರೆಗೂ ತಿರುಗಿಸ್ತಾನ್ರಿ. ಅವ್ 2 ಗಾಲಿ ಗರ 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 ತಿರುಗಿ ತಿರುಗಿ ಬ್ಯಾಲೆನ್ಸ್ ಆಗಿದ್ರೆ ಅವ್ನ 2 ಕೈ ಉಳಿತಾವ್. ಗಾಲಿ ತಿರುಗಿಸುವಾಗ ಕಣ್ಣಿಗೆ ಚಕ್ರ ಬಂದು ಇಲ್ಲ ಕಾಲಿಗೆ ಸುತ್ತ ಹಾಕೊಂಡ ಬ್ಯಾಲೆನ್ಸ್ ಫೇಲ್ ಆಗಿ ಆ ಕಡೆ ಬಿದ್ರೆ 2 ಕೈ ಕಟ್ಟಿಗೆ ಮುರಿದ ಮುರಿತಾವ್, ಇಲ್ಲ ಒಪ್ಪಾರಿ ಒಳ್ಳೆ ಹೋಗ್ತಾವ್, ಎಡ ಮುರಿತೈತಿ. ಅರ್ಥ ಮಾಡ್ರಿ ಗಾಲಿ ಹೆಂಗ್ ತಿರುಗಿಸ್ತಾನ. ಹಾ ರೈಟ್. ಶಬಾಷ್. ಗ್ರಿಪ್ ಆಗಿಡಿ, ಜರಿಬಾರ್ದು ಕೈಯಾಗಿನು. ಹಾ ಹೋಗ್ಲಿ. ಹಾ ಜೋರ ಕ್ಲಾಪ್ಸ್. ಅರ್ಥ ಮಾಡ್ರಿ 2 ಗಾಲಿ ಸ್ಲೋ. ಸಾಕ್ ಸಾಕ್. ಸ್ವಲ್ಪ ಬ್ಯಾಲೆನ್ಸ್ ಫೇಲ್ ಆಗಿ ಆ ಕಡೆ ಬಿದ್ರೆ ಅವ್ನ ಗತಿ ಏನಾಗ್ಬೋದು ವಿಚಾರ ಮಾಡ್ರಿ. ನಿತ್ತಿಡ್ಬೇಕು. ತೆಗಿರಿ ಬಾಜು. ಈಗ 4 ಗಾಲಿ ನೋಡ್ರಿ ಒಮ್ಮೆ ವ್ಯವಸ್ಥೆಯನ್ನ. 2 ಸಣ್ಣ 2 ದೊಡ್ಡ. 4 ಗಾಲಿ 2 ಮೊಣಕಾಲ ಮ್ಯಾಗ ಎದಿ ಮ್ಯಾಗ ಇಟ್ಕೊತೀನಿ, ಒಂದರ ಮೇಲೆ ಒಂದು. ಇನ್ನು ಮುಂದೆ ಆಗುವಂತ ಪ್ರದರ್ಶನ ಎಲ್ಲ ನಾ ತೋರಿಸ್ತೀನಿ. ಈ ಹುಡುಗರು ಮಾಡಿದ್ದು ಸಣ್ಣ ಐಟಮ್ ನೀವು ನೋಡಿರಿ. ಈಗ ಮುಂದಿನ ಪ್ರದರ್ಶನ ನೋಡ್ರಿ. ಈಗ ನೇಗಲದ ಇದನ್ನ ಬಹಳ ವಜ್ಜಿ ಇಲ್ರಿ. ಈ ಕೆಬನ ಕಟ್ಟಿಗೆ ಎಲ್ಲ ಕೂಡಿಸಿ ಬರೀ 45 ಕಿಲೋ ಅದರಿ. ಇದು 45 ಕಿಲೋ. ದೇವರ ಪರಮಾತ್ಮ ಊಟ ಮಾಡಕ್ ಹಲ್ಲು ಕೊಟ್ಟಿದ. ಆ ಮುಂದೆ ತುದಿ ಅದ ನೋಡ್ರಿ, ಅದಕ್ಕೆ ಟಾವೆಲ್ ಸುತ್ತಾಗತ್ತಾನು. ಅದಕ್ಕೆ ಹಲ್ಲಾಗ ಹಿಡಿಬೇಕು, 2 ಕೈ ಬಿಟ್ಟು ನಡಿಬೇಕು. ಹಲ್ಲಾಗ ಬ್ಯಾಲೆನ್ಸ್ ಕೂತ್ರೆ ಹಲ್ಲು ಉಳಿತವ್ರಿ. ಒಂದ್ ಜನ ಹಲ್ಲಾಗಿಂದ ಬ್ಯಾಲೆನ್ಸ್ ಫೇಲ್ ಆಗಿ ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಇಲ್ಲ ಎಡಕ್ಕ ಬಲಕ್ಕ ಬಿತ್ತಂದ್ರೆ ಈ ಹಲ್ಲು ಎಲ್ಲಾ ಮುರಿಯಂಗಿಲ್ಲ, ಒಂದು 4 ಮುರಿತಾವ್. ಅರ್ಥ ಮಾಡ್ರಿ. ಇದು ಹಲ್ಲು ಒಳಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀನಿ. ಏ ಬರ, ಆ ಗಾಲಿ ಬಿಟ್ಕೊಂಡ್ರಪ್ಪ ಹಿಂದೆ. ಹಾ ಬ್ಯಾಲೆನ್ಸ್. ನೋಡ್ರಿ ಚಪ್ಪಾಳೆ ಜೋರಾಗಿ ಎಲ್ಲಾರು ನೋಡ್ರಿ. ಅಲ್ಲಾಗ ಬ್ಯಾಲೆನ್ಸ್ ಐತ್ರಿ ನೇಗ್ಲದು. ಸ್ವಲ್ಪ ಏನಾರ ಅಲ್ಲಾಗಿಂತ ಜರಿತಪ್ಪ ಅಂದ್ರೆ ಹಲ್ಲು ಮುರಿಬಹುದಾ ಇಲ್ಲ ಉಳಿಬಹುದು ಅರ್ಥ ಮಾಡ್ಬೇಕು ನೀವೆಲ್ಲಾರು. ಬರ್ಲಿ ಹಂಗೆ ಮುಂದೆ ನೋಡ್ರಿ. ಕ್ಲಾಪ್ಸ್ ನೋಡ್ರಿ ಹುಡುಗರೆಲ್ಲ ಜೋರಾಗಿ. ಚಾದರ ಹಸ್ರಿ, ಅಲ್ಲಿ ಚಾದರ ಹಸ್ರಿ. ಈಗ ನೋಡ್ರಿ ತುಂಬಾ ಡೇಂಜರ್ ಐಟಮ್ ಇದು ನಮ್ಮ ಆಟದಾಗ. ಅಂದ್ರೆ ಬಹಳ ಡೇಂಜರ್ ಐಟಮ್ ಇದು. ಇದು ಉಳಿಕೆ ಕೆಲಸ ಮಾಡುವಾಗ ಏನಾರ ಬ್ಯಾಲೆನ್ಸ್ ಫೇಲ್ ಆಗಿ ಬಿದ್ರೆ ಕೈಕಾಲು ಮುರಿಬಹುದು, ಮನುಷ್ಯ ಉಳಿತಾನ್ರಿ. ಇದು ಹಂಗಿಲ್ಲ. ಅರ್ಬಿ ಶಿಂಬಿ ಕಾಣ ಹತ್ತದ್ರಿ ಮ್ಯಾಲ, ಅದಕ್ಕೆ ಹಲ್ಲಾಗಿಡ್ದ ಹಿಂದ್ಗಡೆ ಒಗೆಯುವಾಗ ಡಬಲ್ ಮಾಡೋ. ಸ್ವಲ್ಪ ಹಲ್ಲಾಗಿಂದ ಜಾರಿ ನನ್ನ ಕಾಲ ಮೇಲೆ, ನನ್ನ ಎದಿ ಮೇಲೆ, ಕೈ ಮೇಲೆ ಬಿದ್ರೆ ನನಗ ಪೆಟ್ಟಾದ್ರೆ, ರಕ್ತದ ಗಂಟಾದ್ರೆ, ನನಗ ಬ್ಯಾನಿ ಆದ್ರೆ ನಾ ರಿಪೇರಿ ಆಗ್ತೀನಿ. ಅಂತದ ಒಂದು ವಸ್ತು, ಒಂದು ಫಾರ್ಮುಲಾ ತಯಾರು ಮಾಡಿ ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ. ಅದ್ ನಿಮ್ಗೂ ತೋರಿಸ್ತೀನಿ ಲಾಸ್ಟಿಗೆ. ಇದೇನಾರ ಹಲ್ಲಾಗಿಂದ ಮಿಸ್ ಆಗಿ ತಲೆ ಮೇಲೆ ಬಿತ್ತು ಅಂತ ಹೇಳಿರಿ, ಮನುಷ್ಯ ಉಳಿಯಕ್ ಚಾನ್ಸ್ ಇಲ್ಲ.
ಹೆಂಗಪ್ಪ ಅಂದ್ರೆ ಒಂದು ಸಣ್ಣ ಕಲ್ಲು ತಗೊಂಡು ತಲೆಗೆ ಹೊಡೆದು ಬಿಟ್ರೆ ತಲೆ ಹೊಡೆದು ರಕ್ತ ಬರ್ತದ. ಇದು 70 ಕಿಲೋ ವಜ್ಜಿ ಜಾಲಿ ಕಟ್ಗಿ ಅದ. ಅದೇನಾರ ತಲೆ ಮೇಲೆ ಬಿದ್ರೆ ಮನುಷ್ಯನ ಗತಿ ಏನಾಗ್ಬೋದು ಅರ್ಥ ಮಾಡ್ರಿ. ಈ ಪ್ರದರ್ಶನ ಆದ ಮೇಲೆ ಈ ಗುಂಡು ನಾನು ಎದಿ ಮ್ಯಾಗ ಇಟ್ಕೋತೀನಿ, ಆಮ್ಯಾಗ ಆಚೆ ಕಡೆ ಪಾಸ್ ಮಾಡ್ಕೋತೀನಿ. ನೋಡ್ರಿ ಎಲ್ಲಾರು ಅಲ್ಲಿ ಕೂತವ್ರು ತೆಗಿಯೋ ಬಾಯಿ ಮಾಡಬೇಡ್ರಿ, ಸುಮ್ ಕುಂತು ನೋಡ್ರಿ ಆಟ ನೋಡೋದಾದ್ರೆ. ಇಲ್ಲಾಂದ್ರೆ ಹೋಗ್ಬಿಡ್ರಿ ಮನಿಗೆ. ಗಲಾಟೆ ಮಾಡಬೇಡ್ರಿ ಒಂದು ನಿಮಿಷ. ಹುಡ್ಗಿ ಆಗತ್ತದ ನಮ್ಮ ಮನ್ಸಿಗೆ ನೋಡೋಣ. ಹಾ ಸಪ್ಪ ಹಾಸಿ ಮಕ್ಕೋರಿ. ಹಾ ತೆಲ್ಗನ್ ಕೊಡಪ್ಪ ಅವನಿಗೆ. ಹಿಂಗ ಮಕ್ಕೋಬೇಕ್ರಿ ಕೆಳಗ. ಈ ಹುಡುಗ ಅಲ್ಲ, ನಾನ್ ತಗೋತೀನಿ ಈ ಕಲ್ಲ. ಹಿಂಗ ಮಕ್ಕೊಂಡು ಗಟ್ಟಿಯಾಗಿ ಉಸುಲ್ ಹಿಡಿಬೇಕು. ಕಲ್ಲು ಎದಿ ಮ್ಯಾಗ ಬಂದಾಗ ಹೆದರಿ ಅಂಜಿ ಏನಾರ ಉಸುಲ್ ಬಿಟ್ರಿ ಎದಾಗಿ ನೆಲಬ ಹಿಂಗ ಮಣದ ಹಿಂಗ ಮ್ಯಾಗ ಹೇಳ್ತಾವ, ಇಲ್ಲ ಮುರಿತಾವ್, ಇಲ್ಲ ಫ್ರಾಕ್ಚರ್ ಹಾಕಾವ್. ಈ ಕಲ್ಲು ರೋಡ್ ಮೇಲೆ ಹೋಗುವಾಗ ಇದ್ರ ಕೆಳಗಿಡ್ದಪ್ಪ ಕಲ್ಲು ಸಿಕ್ಕರೆ ಕಲ್ಲು ಹೊಡಿತೈತ್ರಿ. ಆ ಕಲ್ಲಿನ್ಗಿಂತ ಗಟ್ಟಿ ನೆಲ ಬಿರಂಗಿಲ್ಲ, ದಪ್ಪ ಇರ್ತಾವ ಎಲ್ಲ ಎದಾಗಿನು. ನಿಮ್ಮೂ ಆಗ್ಲಿ ನಮ್ಮೂ ಆಗ್ಲಿ ಬಾಳ ದಪ್ಪ ಇರಂಗಿಲ್ಲ. ಈ ಕಲ್ಲು ಅಷ್ಟೇ ಅಲ್ರಿ, ನನ್ನ ಬ್ಯಾನರ್ದಾಗ ಮುಂಜಾನೆ ಕೆಲವೊಬ್ಬರು ನೋಡಿರ್ಬೇಕು, ಪೊಲೀಸ್ ಜೀಪ್ ಗಾಡಿ ಚಾಲೂ ಮಾಡಿ ಎದಿ ಮ್ಯಾಗೆ ಹಾಸಿದಿನ್ನ. ಆರ್ಮಿ ಗಾಡಿಗ ಕೆಲ ಕಮಾಂಡೋರ್ಗ ಗಾಡಿಯಾಗ ಕುಂಡ್ರಿಸಿ ಆ ಗಾಡಿಗೆ ಹಗ್ಗ ಹಾಕಿ ಚಕ್ಕಿದೀನಿ. ಪೊಲೀಸ್ ರಿಸರ್ವ್ ವ್ಯಾನ್ ಎಲ್ಲ ಸಾಹೇಬ್ರ ಗಾಡಿಯಾಗ ಕುಂಡ್ರಿಸಿ ಆ ಗಾಡಿಗೆ ಎಳ್ದೀನ್ರಿ. ಅದ್ ಯಾವ್ದು ಕಂಪ್ಯೂಟರ್ದಾಗ ಸೆಟ್ ಮಾಡಿದ ಕಾಪಿ ಅಲ್ಲ, ರಿಯಲ್ ಆಗಿ ನಾನು ಮತ್ತು ನಮ್ಮ ಟೀಮ್ ಆಟ ಮಾಡಿದ ಫೋಟೋ ಅದಾವ. ಆದ್ರೆ ನೀವೆಲ್ಲ ವಿಚಾರ ಮಾಡ್ತೀರಿ ಪೈಲ್ವಾನ್, ಹೌದು ಈ ತರ ಎಲ್ಲ ನೀವು ಪ್ರದರ್ಶನ ಆಟ ಮಾಡ್ಬೇಕಾದ್ರೆ ನಿಮ್ ಬಲೆಗೆ ಜಾದೂ ಐತಿ, ಇಲ್ಲ ಕನಕಟ್ಟ ನಜರ್ ಬಂದಿ ಮೋಡಿ ಮಂತ್ರ ಐತಿ, ಅದಕ್ಕಾಗಿ ನೀವೆಲ್ಲ ಇಂತ ಆಟ ಮಾಡಿ ತೋರಿಸ್ತೀರಿ ಅಂತೇಳಿ ಕೆಲವೊಬ್ರು ವಿಚಾರ ಮಾಡ್ತೀರಿ. ಎಲ್ಲರಿಗೆ ನಮಸ್ಕಾರ ಅದರಿ. ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಬಲೆಗೆ ಯಾವ್ದು ಜಾದೂ ಇಲ್ಲ, ಕನಕಟ್ಟ ಇಲ್ಲ, ನಜರ್ ಬಂದಿ ಮೋಡಿ ಮಂತ್ರ ಇಲ್ಲ. ಮತ್ತೆ ನಾ ಇದೆಲ್ಲ ಆಟ ಆಡ್ಬೇಕಾದ್ರೆ ನನಗೂ ಒಬ್ಬ ಗುರು ಅದಾನ್ರಿ. ಗುರು ಇಲ್ಲದೆ ವಿದ್ಯೆ ಬರಲ್ಲ. ಒಂದು ಕುಸ್ತಿ ಕಲಿಬೇಕಾದ್ರೆ ಗುರುಗಳು ಬೇಕು, ಒಂದು ಕಬಡ್ಡಿ ಕಲಿಬೇಕಾದ್ರೆ ಕೋಚರ್ ಬೇಕು, ಇಂತ ಎಲ್ಲ ಆಟ ಮಾಡ್ಬೇಕಾದ್ರೆ ಬಿ ಗುರು ಬೇಕು. ನನ್ನ ಗುರು ಅರ್ರಿ ಎಲ್ಲಿ ನನ್ನ ಗಾಡ್ಯಾಗ ಕೂತಿಲ್ಲ, ನನ್ನ ಬೆನ್ನತ್ತಿ ಬಂದಿಲ್ಲ. ಅವ್ರು ಇರ್ತಾರೆ ಬೆಂಗಳೂರ್ದಾಗ, ಅವ್ರ ಹೆಸರಂತಾರೆ ಹಾಸನ್ ರಘು ಅಂತೇಳಿ. ಅವ್ರ ಕೈಯಾಗ ನಾ ಇದೆಲ್ಲ ಆಟ ಕಲ್ತೀನಿ. ಆದ್ರೆ ನೀವ್ ಹೇಳ್ಬೋದು ಪೈಲ್ವಾನ್, ಹೌದು ಒಬ್ರ ಕೈ ಒಳಗೆ ನೀನು ಈ ಆಟ ಕಲ್ತಿ ಖರೆ, ಆದ್ರೆ ಈ ಆಟ ಮಾಡುವಾಗ ಬೈ ಚಾನ್ಸ್ ಬ್ಯಾಲೆನ್ಸ್ ಫೇಲ್ ಆಗಿ ಬಿದ್ರೆ ನಿಮ್ಗೆ ಪೆಟ್ ಆಗೋದಿಲ್ಲೇನ್, ನಿಮ್ಗ ಮೈ ಒಳಗ ಬ್ಯಾನಿ ಆಗೋದಿಲ್ಲೇನ್? ಆಗತ್ರಿ, ನನಗೂ ಬ್ಯಾನಿ ಆಗ್ತೈತಿ. ಇಂತ ವಜ್ಜಿ ಹಲ್ಲಾಗ ಎತ್ತಬೇಕಾದ್ರೆ, ಗಾಡಿಗೆ ಹಗ್ಗ ಕಟ್ಟಿ ಹಲ್ಲಾಗ ಎಳಿಬೇಕಾದ್ರೆ ಹಲ್ಲಾಗ ಬ್ಯಾನಿ ಬರ್ತೈತಿ. ಬ್ಯಾಲೆನ್ಸ್ ಫೇಲ್ ಆಗ್ಬಿಟ್ರೆ ಹಲ್ಲು ಅಳಗಡಕ್ ಚಾಲು ಹಾಕಾವ್, ಹಲ್ಲಾಗ ಹಸಿ ರಕ್ತ ಬರಕ್ ಚಾಲು ಹಾಕೈತಿ. ಇಂತ ಕಲ್ಲು ಮೈ ಮೇಲೆ ಹಾಕೋಬೇಕಾದ್ರೆ ಎದಿ ಒಳಗ ಬ್ಯಾನಿ ಬರ್ತಾವ್. ಎರಡು ಗಾಲಿ ನೋಡ್ರಿ, ಆ ಹುಡುಗ ಎರಡು ಕೈಯಾಗ ತಿರುಗಿಸಿದ, ಈ ಮುಂಡಿ ಬ್ಯಾನಿ ಹಾಕಾವ್. ಆದ್ರೆ ನಾನ್ ದವಾಖಾನಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಂಗಿಲ್ಲ. ಮತ್ತೇನ್ ಮಾಡ್ತೀನ್ರಿ, ನನ್ನ ಗುರುಗಳು ಹಾಸನ್ ರಘು ಅವರು ನನಗಿದೆಲ್ಲ ಆಟ ಕಲಿಸಿ ಹೊರಗಡೆ ಬಿಡ್ಬೇಕಾದ್ರೆ ಸುಮ್ನೆ ಬಿಟ್ಟಿಲ್ಲ, ಒಂದು ವಸ್ತು ಕೊಟ್ಟಿದ್ದಾರೆ. ಏನ್ರಿ ಆ ವಸ್ತು? ಕೊಳ್ಳಾಗಿರೋ ತಾಯ್ತಲ್ಲ, ಹಾಕೊಂಡ್ರಿ ಅಂತ ಕಾಕಿ ಪ್ಯಾಂಟ್ ಅಲ್ಲ, ಇಂತ ಒಂದು ಗಿಡ ಕೊಟ್ಟಾರ್ರಿ. ಗಿಡ ಅಂದ್ರೆ ನಮ್ ಬಲೆಗ್ ಬಕ್ಕಳ ಗಿಡ ಅವ್ರಿ, ಅಡವ್ಯಾಗ ಭೂಮ್ಯಾಗ. ಇಂತ ಗಿಡ ಅಲ್ಲ, ಆಯುರ್ವೇದಿಕ್ ಗಿಡಮೂಲಕ್ಕೆ ಇದು 160 ಗಿಡದ್ದು ತೆಳಗಿಂದ ಬೇರ್ ಮತ್ತು ಮ್ಯಾಲಿನ ತಪ್ಪಲ ಹರ್ಕೊಂಡು ಬಂದು ದೊಡ್ಡ ಇಂತ ಕಲ್ಲಿನ ತೆಳಗ್ ಹಾಕಿ ಅದಕ್ಕ ಸಣ್ಣಗೆ ಹರಿದ ಅದ್ರ ಒಳಗ್ ಬರುವಂತ ರಸ ಹಿಂಡಿ ಒಂದ್ ಟಾನಿಕ್ ಮಾಡಿ ಕೊಟ್ಟಾರ. ಆ ಟಾನಿಕ್ ನನ್ನ ಬಲೆಗಿದ್ರೆ ನಾ ಇದೆಲ್ಲ ಆಟ ಮಾಡ್ತೀನಿ. ಆ ಟಾನಿಕ್ ಇರ್ಲಿಲ್ಲ ಇದು ಆಟನ ಮಾಡಲ್ಲ. ಆದ್ರೆ ನೀವ್ ಹೇಳ್ಬೋದು ಪೈಲ್ವಾನ್ ಎಲ್ಲಿ ಅದ ನಮಗೂ ತೋರಿಸ, ನಾವ್ ಬಿ ನೋಡ್ತೀವ್. ಇಲ್ಲಿ ಯಾವ್ದು ನೋಡ್ರಿ, ಇದ್ರದ್ದು ಒಂದು ಅಡ್ವರ್ಟೈಸ್ ಪ್ರಚಾರ ಮಾಡಂತ ಹೇಳ್ಯಾರ ನನ್ನ ಗುರುಗಳು. ಇದು ಬಾಟ್ಲಿ ಒಳಗೆ ಒಂದು ಎಣ್ಣೆ ಕಾಣ್ತದ ಕೆಂಪು, ಇದು ಬಳ್ಳುಳ್ಳಿ ಎಣ್ಣೆ ಅಲ್ಲ, ಇದು ಪಕ್ಷಿ ಎಣ್ಣೆ ಅಲ್ಲ, ಹಚ್ಚಿ ಬಿಟ್ರೆ ಹುಗಿ ಹೇಳ್ತಾವಲ್ಲ ಆ ಎಣ್ಣೆ ಅಲ್ಲ. ಇದು ನಿಮ್ ಕಡೆ ಬಹಳ ಮಂದಿ ಬರ್ತಾರ್ರಿ, ದೊಡ್ಡ ದೊಡ್ಡ ಬಗೋಣಿ ತಗೊಂಡು ಕಸ ಕಡ್ಡಿ ಹುಳ ಉಪ್ಪಡಿ ಹಾಕೊಂಡು ಅದ್ರಾಗ ರೋಡ್ ಮ್ಯಾಗೆ ಮಾರಾಟ ಮಾಡ್ತಾರ. ಆ ಎಣ್ಣೆ ಅಲ್ಲ ಇದು. ಇದ್ರ ಹೆಸರಂತಾರೆ ಆಯುರ್ವೇದಿಕ್ ರತನ್ ಜೋತ್ ತೇಲ್. ನನ್ನ ಹಲ್ಲು ಅಡಗಾಡ್ತಿರ್ಲಿ, ಹಲ್ಲಾಗ ಹಸಿ ರಕ್ತ ಬರ್ತಿರ್ಲಿ, ಆ ಟೈಮ್ದಾಗ ಒಂದು 4 ಹನಿ ಔಷಧ ಹಲ್ಲು ಮ್ಯಾಗೆ ತಿಕ್ಕೋತೀನಿ. ಹಿಂಗ ಹಲ್ಲಿಗೆ ತಿಕ್ಕೊಂಡು ಬಿಟ್ರೆ ಅಳಗಾಡುವಂತ ಹಲ್ಲು ಬಿಗಿ ಆಗ್ತದ, ರಕ್ತ ಬರೋದ್ ನಿಲ್ಲಿಸ್ತದ. ಮತ್ತ ನಾ ಇಂತ ವಜ್ಜಿ ಅವಸ್ಥೆ ಎದಿ ಒಳಗ ಮುಂಡಿ ಒಳಗ ಬೇಕಾದಲ್ಲಿ ಬ್ಯಾನಿ ಆದ್ರೆ
ಈ ಔಷಧ ಒಂದ್ 5 ಹನಿ ಹಾಕ್ತೀನಿ. ಈ ಪ್ರಕಾರ 5 ಹನಿ ಹಾಕಿ ತಿಕ್ತೀನಿ, ರಾತ್ರಿ ಮಾಲಿಶ್ ಮಾಡ್ತೇನೆ, ಮುಂಜಾನೆ ಜಳಕ ಮಾಡಿ ಮತ್ತ ಆಟ ಮಾಡಕ್ ರೆಡಿ ಆಗ್ತೇನೆ. ಆದ್ರೆ ನೀವ್ ಹೇಳ್ಬೋದು ಪೈಲ್ವಾನ್, ಈ ಔಷಧ ನೀನ್ ಒಬ್ಬನಿಗೆ ಬರ್ತೈತಿ, ಇಲ್ಲ ನಮ್ಮಂತವ್ರಿಗೂ ಬರ್ಬಹುದು. ನನಗಷ್ಟೇ ಅಲ್ರಿ, ಈ ಔಷಧ ನಿಮ್ಮೆಲ್ಲರಿಗೂ 4 ಕೆಲ್ಸಕ್ಕೆ ಬರ್ತಾವ. ಯಾವ್ದು ಹೇಳ್ತೀನಿ. ಈ ಔಷಧ ನಿಮಗ ಬೇಕಾಗ್ಪ ಅಂದ್ರೆ ನನ್ನ ಕಡೆಗೆ ಇಲ್ಲಿ ಹ್ಯಾಂಡ್ಬಿಲ್ ಅವ್ರಿ ಜಾರತಾವ್ ಕನ್ನಡದಾಗ ಇದು ಫ್ರೀ ಒಳಗ್ ಕೊಡ್ತೀನಿ, ರೊಕ್ಕ ತಗೊಳಲ್ಲ. ಈ ಅಡ್ರೆಸ್ ಒಯ್ರಿ. ಔಷಧ ನಿಮಗೂ ಬೇಕಾದ್ರೆ ಮನಿ ಆರ್ಡರ್ ಮಾಡ್ಕೋರಿ, ಪೋಸ್ಟ್ ಮಾಡ್ಕೋರಿ, ಕೊರಿಯರ್ ಮಾಡ್ಕೋರಿ. ಆ ಔಷಧ ನಿಮ್ ಮನೆಗೆ ಬಂದು ಮುಡ್ತದ. ಈ ಹ್ಯಾಂಡ್ಬಿಲ್ ಕೊಡ್ತೀನಿ ಒಯ್ರಿ. ಇದು ಕೊಡೋಕ್ಕಿಂತ ಮೊದಲ ಬರ್ರಿ ಕಡೆ ದಂಡಿಗೆ ಬರ್ರಿ. ಒಂದಿಬ್ರಿಗೆ ನಾ ಇಲ್ಲೇ ಫ್ರೀ ಒಳಗೆ ಹಚ್ತೀನಿ. ಫಾರ್ ಎಕ್ಸಾಂಪಲ್ ರೊಕ್ಕ ತಗೊಳಂಗಿಲ್ಲ, ಫ್ರೀ ಒಳಗೆ ಹಚ್ಚಿ ತೋರಿಸ್ತೀನಿ. ಒಂದಿಬ್ರು ಬರ್ರಿ. ಇಷ್ಟು ಮಂದಿ ಒಳಗ ಯಾರಿಗೆ ಮೊಣಕಾಲ ಬ್ಯಾನಿ ಅದ, ಯಾರಿಗೆ ಟೊಂಕ ಬ್ಯಾನಿ ಅದ, ಒಂದಿಬ್ರು ಬರ್ರಿ. ನಾ ರೊಕ್ಕ ತಗೊಳಂಗಿಲ್ಲ, ಬರ್ರಿ. ಮತ್ತೆ ಬ್ಯಾನಿ ಇದ್ರೆ ಬರ್ರಿ ಪಟ್ನ. ನಾವು ಫ್ರೀ ಒಳಗ ಅಷ್ಟೇ, ಇಬ್ರಿಗೆ ಮಾತ್ರ, ಬಹಳ ಮಂದಿಗಿಲ್ಲ. ಕಟ್ಟಿಗೆ ಮ್ಯಾಗ ಕುಂದ್ರಲ್ಲ, ಎಲ್ಲರೂ ಬಂದ್ಬಿಟ್ರೆ ನೀವು ಕೂಡ್ರಿ, ಕುಂಡ್ರಿ ಸರ್ಗೆ ಟೊಂಕ ಬ್ಯಾನಿ ಕೂಡ್ರಿ. ಕೇಳ್ರಿ, ಇಲ್ಲಿ ಅವ್ರಿಗೆ ಮೊಣಕಾಲ ಬ್ಯಾನಿ ಅದ, ಇಲ್ಲಿ ಇವ್ರಿಗೆ ಟೊಂಕ ಬ್ಯಾನಿ ಅದ. ಕೇಳ್ರಿ, ಅವ್ರಿಗ ಬ್ಯಾನಿ ಅದ, ಅವ್ರು ಬಂದಾರ. ಮಜಾಕ್ ಮಾಡಿ ನಗಬೇಡ್ರಿ. ನಿಮ್ ಮಜಾಕ್ ನಿಮ್ ಫ್ರೆಂಡ್ ಇರ್ಬೋದು, ಹೊರಗಡೆ ಮಾಡ್ರಿ. ಇಲ್ಲಿ 10 ಮಂದಿ ಸ್ವಲ್ಪ ಕೇಳಾಕತ್ತಾರ, ನೀವು ಕೇಳ್ರಿ. ಇಲ್ಲಿ ನನ್ನ ಬಲ್ಲ ಇಲ್ಲಿ ಔಷಧ ಅದ, ಈ ತಗೊಂಡ್ ಅವ್ರಿಗೆ ಹಚ್ಬಿಟ್ರೆ ನೀವೆಲ್ಲಾರು ಅನುಮಾನ ಮಾಡ್ತೀರಿ. ಹೆಂಗ ಪೈಲ್ವಾನ್ ತಗೊಂಡ ಒರಿಜಿನಲ್ ಬಾಟ್ಲಿ ಅದ, ಅವ್ರಿಗೆ ಹಚ್ಚಿದ ಆರಾಮಾಗಿ ಬಿಡಪ್ಪ ಅಂತೀರಿ. ಇದು ಬಾಟ್ಲಿ ಎಲ್ಲಿಡು, ನನ್ನ ಕೈಲೇ ತಗೊಳಂಗಿಲ್ಲ. ನೀನ್ ಬಾರ ಪೈಲೆ ಚೇತನ, ಇದು ಔಷಧ ತೆಗಿವನ್ ನಿನ್ನ ಕೈಲಿಂದ ಯಾವ್ದಾರ ಒಂದ್ ತೆಗೆದು ಕೊಟ್ಟಾನ. ಕುಂದ್ರು, ಓಪನ್ ಮಾಡು. ಓಪನ್ ಮಾಡಿ ತೋರಿಸಿ ಹಚ್ಬಿಡವ್ರು. ಅವ್ರಿಗೆ ಹಚ್ಚಿದ ಮ್ಯಾಗ ನನ್ನ ಬಲ್ಲೆ ಹ್ಯಾಂಡ್ಬಿಲ್ ಅವ್ರಿ. ನಿಮ್ಗೆ ಹ್ಯಾಂಡ್ಬಿಲ್ ಕೊಡ್ತೀನಿ, ಬೇಕಾದ್ರೆ ನೀವು ಹ್ಯಾಂಡ್ಬಿಲ್ ಒಯ್ದು ತರಿಸ್ಕೊಂಡು ಹಚ್ಕೊಂಡು ಆರಾಮಾಗ್ರಿ. ಒಂದಿಬ್ರಿಗೆ ಮಾತ್ರ ಇಲ್ಲೇ ಫಾರ್ ಎಕ್ಸಾಂಪಲ್ ಹಚ್ಚಿ ತೋರಿಸ್ತಾ ಇದೀನಿ ನಾನು. ಹೇಳ್ತಿಂದ್ರಿ ಒಂದೇ ಕಾಲಿಗೆ ಹಚ್ಚಪ್ಪ, ಜಲ್ದಿ ಜಲ್ದಿ ಹಚ್ಬಿಡ್ರಿ, ಟೈಮ್ ಮಾಡ್ಬೇಡ್ರಿ. ಇದು ಹಚ್ಚಿದ ಮ್ಯಾಗ ಔಷಧ ನಿಮ್ಗೆ ಎದಕ್ ಬರ್ತದ ಹೇಳಿ, ಹ್ಯಾಂಡ್ಬಿಲ್ ಕೊಡ್ತೀನಿ ಒಯ್ರಿ. ಈಗ ನೋಡ್ರಿ, ಇಲ್ಲಿ ಕಲ್ಲ ತೆಳಕ್ ಕುಂದ್ರಿ, 5 ನಿಮಿಷ ತೆಳಕ್ ಕುಂದ್ರಿ, ಏನು ಕಾಣೋದಿಲ್ಲ. ಕೂತ್ ನೋಡ್ರಿ ಆರಾಮಾಗಿ. ಬೇಗ ಬೇಗ ಹಚ್ಚಪ್ಪ, ಟೈಮ್ ಮಾಡಬೇಡ. ಅವ್ರಿಗೆ ಹಚ್ಚಾಕತ್ತೀನ್ರಿ. ಯಾಕೆ ಗೊತ್ತಾ, ನಾಳೆ ಔಷಧ ನೀವು ತರಿಸಿದ ಮ್ಯಾಗ ಮನಿ ಒಳಗೆ ಹೆಂಗ್ ಹಚ್ಬೇಕು ಅನ್ನೋದು ಒಂದು ಡೆಮೋ ತೋರ್ಸಾಕತ್ತೀನಿ ನಿಮ್ಗೆ. ಇಲ್ಲಿ ಕುಂದ್ರಿ, ಕಾಲು ಸಡ್ಲ ಬಿಡ್ರಿ. ಒಂದ್ 5 ಮಿನಿಟ್ ಕುಂದ್ರಿ, ಮೈ ಬಿಗಿ ಹಿಡಿಬೇಡ್ರಿ, ಮೈ ಇಲ್ಲ ಬಿಡ್ರಿ. 5 ಮಿನಿಟ್ ಕುಂತ್ಕೋರಿ. ಈಗ ನೋಡ್ರಿ, ಇಲ್ಲಿ ಈ ಕಲ್ಲ ನನ್ನ ಕೈಲಿಂದ ಮುರಿದ ಈ ಔಷಧ ನಿಮಗೆ 4 ಕೆಲ್ಸಕ್ಕೆ ಎದಾಗ ಬರ್ತದ ಹೇಳ್ತೀನಿ. ಆಮ್ಯಾಗ ಹ್ಯಾಂಡ್ಬಿಲ್ ಕೊಡ್ತೀನಿ, ಬೇಕಾದ್ರೆ ವೈರಿ ನೀವು ಮನಿ ಆದ್ರೆ ಮಾಡ್ಕೋರಿ. ಇದು ಔಷಧ ಎಲ್ಲಿ ಸಿಗ್ತದ ಹೇಳಿ ಕೊಡ್ತೀನಿ, ಹಂಗ ಕೊಡಲ್ಲ. ಎಲ್ಲಿ ಸಿಗ್ತದ ಅದು ನಿಮ್ಗೆ ಹೇಳ್ತೇನೆ. ಇಲ್ಲ ಕೇಳ್ರಿ, ಇಂತ ಕಲ್ಲ ಎಷ್ಟು ಏಟು ಹೊಡಿಬೇಕಾದ್ರೆ ನಿಮ್ಮಾಗೆ ನಂದು ಕೈ ಐತೆ. ಕೈ ಒಳಗ ಬ್ಯಾನಿ ಆಗ್ತೈತಿ, ಸಣ್ಣ ಸಣ್ಣ ಚೀಪ್ ಕೈಯಾಗ ಹೋಗ್ಬಿಡ್ತಾವ್. ಇದು ಔಷಧ ಹಚ್ಕೊಂಡ್ ಆರಾಮಾಗಿ ಮತ್ತೆ ಆಟ ಮಾಡ್ತೇನೆ. ಇದು ಔಷಧ ನಿಮಗೂ 4 ಕೆಲ್ಸಕ್ಕೆ ಬರ್ತೈತಿ. ಯಾವ್ದು ಇಲ್ಲ ಕೇಳ್ರಿ, ಗಮನ ಇಟ್ಟು. ಮೊದಲನೇ ಕೆಲಸ, ಯಾರ ಮನಿ ಒಳಗಡೆ ಸಣ್ಣ ಸಣ್ಣ ಪಾರ್ಗೊಳಗ ದೊಡ್ಡವ್ರಗ, ಮುದುಕೂರ್ಗ, ಲೇಡೀಸ್ಗ, ಅಕ್ಕ ತಂಗಿಯವ್ರಿಗಿಂತ ಕಿವಿ ಹೊಡಿತದ, ಕಿವಿ ಸೋರ್ತದ, ಕಿವಿ ಸರಿಯಾಗಿ ಕೆಲಸ ಹೊಂಟದ, ಕಿವ ರಕ್ತ ಬರ್ತದ, ಒಳಗಡೆ ಪರ್ದಿ ಕೆಟ್ಟದ, ಕಿವಿ ಬಂದ್ ಆಗ್ಯದ, ಕಿವುಡ ಕೆಪ್ಪ ಅಂತೀರಿ, ಸರಿಯಾಗಿ ಕಿವಿ ಕೆಲಸಲ್ಲ. 10 ವರ್ಷದಿರ್ಲಿ. ಅವ್ರೇನ್ ಮಾಡ್ರಿ, ರಾತ್ರಿ ಊಟ ಮಾಡಿ ಮನ್ಯಾಗ ಮಲಗಪ್ಲೆ ಈ ಔಷಧ 3 ಹನಿ ಹಾಕ್ರಿ ಕಿವಿ ಒಳಗ. ಇದು ಉರಿಯಂಗಿಲ್ಲ, ಸುಡಂಗಿಲ್ಲ, ಕೋಲ್ಡ್ ಆಗಿ ತಂಪಾಗಿರ್ತದ. 3 ಹನಿ ಔಷಧ ಹಾಕ್ರಿ. ಅದಕ್ಕೆ ಹಂಗೆ ಬಿಡಂಗಿಲ್ಲ. ಒಂದ್ ಹಳ್ಳಿ ಉಂಡಿ ಮಾಡ್ರಿ. ಹಳ್ಳಿ ಉಂಡಿ ಮಾಡಿ ಕಿವಿಯಾಗಿಟ್ಟು ರಾತ್ರಿ ಮಕ್ಕೋರಿ. ಮುಂಜಾನೆ ಎದ್ದು ಕಿವಿ ಉಲ್ಟಾ ಮಾಡಿ
ಹಳ್ಳಿ ತೆಗೀರಿ ಹೊರಗೆ, ಬರೀ 3 ದಿನ ಮಾಡ್ರಿ. ಸೌರವಂತ ಕಿವಿ ಬಂದ್ ಆಗ್ತದ, ಕಿವಿ ಕೇಳಲ್ ಹೊಂಟದ, ಕಿವಿ ಕೇಳಿಸ್ತದ. ಕಿವ ರಕ್ತ ಬಂದ್ ಮಾಡಿ ಕಿವಿ ಸ್ವಚ್ಛ ಮಾಡ್ತದ. ಇದು ಒಂದು ಕೆಲಸ. ಇನ್ನು ಎರಡನೇದ, ಯಾರಿಗೆ ಹಲಬ್ಯಾನಿ ಆಗ್ಯದ, ಹಲ್ಲ ಕಡ್ಡಿ ಹಾಕಿ ರಕ್ತ ಹೊಂಟದ, ಹಲ್ಲು ಅಳಗಾಡ್ತದ, ದೌಡಿ ಬಾಗ್ತದ, ಹಲ್ಕೂರ, ನೀರ್ ಕುಡಿಯಕ್ ಬರಲ್ಲ, ಚಾ ಕುಡಿಬೇಕಾದ್ರೆ ಹಲ್ಲು ಬ್ಯಾನಿ ಹಾಕಾವ್, ರೊಟ್ಟಿ ತಿನ್ಬೇಕಾದ್ರೆ ಹಲ್ಲು ನೋವು ಹಾಕಾವ್, ಅಂತ ಹಲ್ಬ್ಯಾನಿ ಯಾರಿಗದ ಈ ಔಷಧ 4 ಹನಿ ಕೈ ಮೇಲೆ ಹಾಕೋರಿ. 4 ಡ್ರಾಪ್ ಕೈ ಮೇಲೆ ಹಾಕೊಂಡು ಮುಂಜಾನೆ ಎದ್ದು ಬ್ರೇಸ್ ತಗೊಂಡ್ ತಿಕ್ಬೇಡ್ರಿ, ಒಳ ಮ್ಯಾಗ ತಗೋರಿ. ಒಳ ಮ್ಯಾಗೆ ತಗೊಂಡು ಎಲ್ಲಾ ಹಲ್ಲಿಗೆ ತಿಕ್ರಿ ಒಳಗ್ ಹೊರಗ್. ಹೊಟ್ಟಾಗ ಹೋದ್ರೆ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಆಗಲ್ಲ, ಹೊಟ್ಟಾಗ ಹೋದ್ರೆ ನಡೀತದ. ಇದು ಆಯುರ್ವೇದಿಕ್ ಅದ. 2 ಮಿನಿಟ್ ಉಗುಳ್ಬೇಡ್ರಿ, ಒಂದು 2 ಮಿನಿಟ್ ತುಟಿ ಬಂದ್ ಮಾಡ್ರಿ. 2 ಮಿನಿಟ್ ಆದ್ಮೇಲೆ ಒಂದ್ಸಲ ಬಿಸಿನೀರ್ ತಗೋರಿ, ಬಾಯಾಗ ಹೊರಗಡೆ ಹೋಗ್ಬಿಡ್ರಿ. ಬರೀ 2 ದಿನ ಮಾಡ್ರಿ. ಅಳಗಾಡೋಲ್ ಗಟ್ಟಿ ಹಾಕಾವ್. ಒಂದ್ ವೇಳೆ ಹಲ್ಲಾಗ ಹುಳ ಇತ್ತು ಸತ್ ಹೊರಗಡೆ ಬರ್ತದ, ಹುಳ ಇಲ್ಲ ಹಲ್ಬ್ಯಾನಿ ಬಂದ್. ಇದು 2 ಕೆಲಸ. ಇನ್ನು 3ನೇದ, ಯಾರಿಗಿಂತ ಮೊಣಕಾಲು ಬ್ಯಾನಿ ಆಗ್ಯಾವ, ಕೂತ್ರೆ ಹೇಳಕ್ ಬರಲ್ಲ, ಎದ್ರೆ ಕುಂದ್ರಾಕ್ ಬರಲ್ಲ. ಯಾರಿಗೆ ಹಿಂಬಡ್ ಬ್ಯಾನಿ ಆಗ್ಯದ, ಯಾರಿಗೆ ಎದಿ ಬ್ಯಾನಿ, ಯಾರಿಗೆ ಚೆಂಡ ಬ್ಯಾನಿ, ಯಾರಿಗೆ ಪಕಡಿ ಎಲ್ಲ ಬ್ಯಾನಿ ಆಗ್ಯಾವ, ಇಂಥ ಗೋಣ ಬ್ಯಾನಿ ಆಗ್ಯದ, ಮುಂಡಿ ಒಳಗ ಬ್ಯಾನಿ ಆಗ್ಯದ, ಗಾಡಿ ಮೋಟ್ರ್ ಮೇಲೆ ಹಾಕೊಂಡು ಬಿದ್ದೀರಿ, ಕೈಕಾಲ ಹೊಳ್ಳಿ ಹೋಗ್ಯದ, ರಕ್ತದ ಗಂಟೆ ಆಗ್ಯದ, ವಾಯು ವಾಂತ ಅಂತೀರಿ, ಕೈಕಾಲ ಚುಮ್ ಹಿಡಿತಾವ್. ಮುದುಕೂರಿಗೆ, ಹರಿಯದವ್ರಿಗೆ, ಹೆಣ್ಮಕ್ಳಿಗೆ ಯಾರಿಗೋ ಇರ್ಲಿ, ಈ ಔಷಧ 5 ಹನಿ ಹಾಕ್ರಿ. ಈ ಪ್ರಕಾರ 5 ಹನಿ ಹಾಕಿ ಸುಮ್ಮ ಹಿಂಗ ಒರೆಸ್ಬೇಡ್ರಿ. ಹಿಂಗ ಒರೆಸಿ ಮಕ್ಕೊಂಡ್ರೆ ಬ್ಯಾನಿ ಕಡಿಮೆ ಆಗಲ್ಲ. ತಿಕ್ಬೇಕು, ಜೋರಾಗಿ ಭಾರ ಹಾಕಿ ಗಚ್ಚಿಯಾಗಿ ಮಾಲಿಶ್ ಮಾಡ್ಬೇಕು. ರಾತ್ರಿ ಮುಂಜಾನೆ ಎದ್ದು ತಣ್ಣೀರಾಗ್ಲಿ ಇಲ್ಲ ಬಿಸಿ ನೀರಾಗ್ಲಿ ಜಳಕ ಮಾಡ್ರಿ. ಮಾಡೋರಿದ್ರೆ ಜಳಕ ಮಾಡಾಗಿಲ್ಲ ಅಂದ್ರೆ ಬಿ ನನ್ನ ಔಷಧಿಯಲ್ಲಿ ಹಚ್ಚಿರಲ್ಲ, ಅಲ್ಲಿ ಒಂದು 4 ಚರಿಗೆ ನೀರ್ ಹಾಕ್ರಿ. ರಾತ್ರಿ ಹಚ್ಚೋದು, ಬೆಳಗ್ಗೆ ನೀರ್ ಹಾಕೋದು. ಬರೀ 3 ದಿನ ಮಾಡ್ರಿ. ರಕ್ತದ ಗಂಟಾಗಿರ್ಲಿ ಕರಗ್ತದ, ಕೈ ಹಿಂಗ ಒಳ್ಳಿರ್ಲಿ ಫ್ರಾಕ್ಚರ್ ಆಗಿರ್ಲಿ ಸೀದಾ ಮಾಡ್ತದ, ಬ್ಯಾನಿಗೆ ಜಗ್ಗಿ ತೆಗಿತದ, ಒಳ್ಳೆ ಜೀವನದಾಗ ಬ್ಯಾನಿ ಬರಲ್ಲ. ಕಜವಾಡದ ತಾಯಿ ಮೇಲೆ ಸತ್ಯ, ಸುಳ್ಳು ಹೇಳಿ ನಾ ಇಲ್ಲಿ ಮಾರಾಟ ಮಾಡಕ್ ಬಂದಿಲ್ಲ. ಇದು 3 ಕೆಲಸ. ಇನ್ನು ಲಾಸ್ಟ್ ಒಂದದ, ಅದ ಒಂದು ಹೇಳಿ ನಿಮ್ಗೆ ಪೌತಿ ಕೊಡ್ತೀನಿ, ಜಾರತ್ ಕೊಡ್ತೀನಿ, ಒಯ್ರಿ. ಯಾವ್ದಪ್ಪ 4ನೇ ಕೆಲಸ, ಯಾರಿಗೆ ಎದಿ ಒಳಗಡೆ ಪಿತ್ ಆಗ್ಯದ, ಸಾದಾ ಪಿತ್, ಅಮಲ್ ಪಿತ್, ಎದ್ಯಾಗ ಉರಿತದ, ಯಾರಿಗೆ ಎದಿ ಒಳಗಡೆ ಕಪ್ಪ ಆಗ್ಯದ, ದಮ್ ಬರ್ತದ, 10 ಹೆಜ್ಜೆ ಓಡೋಗ್ಬಿಟ್ರೆ ತೇಕ್ ಬರ್ತದ, ಊಟದ ಹಸು ಹೊತ್ತಂಗಿಲ್ಲ, ಊಟ ಜೀರ್ಣಿ ಆಗಲ್ಲ, ಪಚನ ಆಗಲ್ಲ ಏನ್ರಿ, ಯಾರಿಗೆ ಕಣ್ಣಿಗೆ ಚಕ್ರ, ಮೈ ಒಳಗೆ ಅರಶಕ್ತಿ ಆಗ್ಯದ, ಕೆಲವೊಬ್ರು ಗಂಡಸ ಮನುಷ್ಯರಿಗೆ ಪೌಡಿ ಒಳಗೆ ಜಾಸ್ತಿ ಹೀಟ್ ಕಾವಾಗಿ ಉರಿ ಮೂತ್ರ, ಕೆಂಪು ಬಣ್ಣ, ಹಳದಿ ಬಣ್ಣ ಮೂತ್ರ ಹೋಗ್ತದ, ಅದರ ಜೊತೆಯಲ್ಲಿ ಹನಿ ಹನಿಯಾಗಿ ದಾತ್ ಹೋಗ್ತದ. 1 ದಿನ 2 ದಿನ ಹೋದ್ರೆ ಪ್ರಾಬ್ಲಮ್ ಇಲ್ಲ. ವಾರದಾಗ 4-5 ದಿನ ಹಿಂಗ ದಾತ್ ಹೋದ್ಪ ಅಂದ್ರೆ ಟೊಂಕದಾಗ ಶಕ್ತಿ ಉಳಿಯಲ್ಲ. 10-20 ಕಿಲೋ ವಜ್ಜಿ ಎತ್ತಬೇಕಾದ್ರೆ ಕೈಕಾಲ ಶೇಕ್ ಹಾಕಾವ್. ದಾತ್ ಹೋಗಿ ಗಂಡಸ್ತನ ಕಮಜೋರಿ ಆಗ್ಯದ, ವೀಕ್ ಆಗ್ಯದ. ಇನ್ನ ಕೆಲವೊಬ್ರಿಗೆ ಸಂಡಾಸದಾಗ ರಗತ್ ಬೀಳ್ತದ, ಮುಳ್ವಾದಿ ಪ್ರಾಬ್ಲಮ್. ಇನ್ನ ಕೆಲವೊಬ್ರಿಗೆ ಶುಗರ್ ಪ್ರಾಬ್ಲಮ್, ಮೈ ಒಳಗ ಹೆಚ್ಚ ಕಮ್ಮಿ ಶುಗರ್ ಆಗ್ತದ, ಜಾಸ್ತಿ ತೋರಿಸ್ತದ, ಯಾವಾಗ ಕಮ್ಮಿ ತೋರಿಸ್ತದ. ಹಿಂಗ ಪ್ರಾಬ್ಲಮ್ ಯಾರಿಗದ ನಾಚಕೋಬೇಡ್ರಿ, ಯಾರು ಆಗ್ಲಿ. 1 ಗಿಲಾಸ್ ನೀರ್ ತಗೋರಿ. ನೀವು ಕುಡಿಯುವಂತ ನೀರ್ 1 ಗಿಲಾಸ್ ತಣ್ಣೀರ್ ಒಳಗ ಈ ಔಷಧ ಎಲ್ಲ ಹಾಕಂಗಿಲ್ಲ, ಬರೀ 5 ಹನಿ ಹಾಕ್ರಿ. ಈ ಪ್ರಕಾರವಾಗಿ 5 ಹನಿ ಔಷಧ ಹಾಕ್ರಿ. ಯಾರಿಗೆ ಕಪ್ಪ ಆಗ್ಯದ, ದಮ್ ಆಗ್ಯದ, ಕೆಮ್ಮಾಗ್ಯದ, ಪಿತ್ ಆಗ್ಯದ, ಎದಾಗ ಉರಿತದ, ಯಾರಿಗೆ ರೆಸೆಸ್ದಾಗ ದಾತ್ ಹೋಗಿ ಗಂಡಸ್ತರ ವೀಕ್ ಆಗ್ಯದ, ಯಾರಿಗೆ ಮುಳ್ವಾದಿ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್ ಇದೆ, ಹಿಂಗ್ ಮಿಕ್ಸ್ ಮಾಡ್ರಿ. ಇದು ಇಸ ಇರಂಗಿಲ್ಲ, ಕೈ ಇರಂಗಿಲ್ಲ, ರುಚಿಯಾಗಿ ಕೋಲ್ಡ್ ಆಗಿರ್ತದ. 10 ಮುಣಿಗೆ ಊಟ ಆದ ಮೇಲೆ ಒಯ್ ತರ ಕುಡ್ರಿ. ಒಟ್ಟ 2 ದಿನ ಕುಡಿಬೇಕು, ತಿಂಗಳ 2 ತಿಂಗಳ ಇಲ್ಲ, ಬರೀ 3 ದಿನ. ರಾತ್ರಿ ಪತ್ತೆ ಏನೂ ಇಲ್ಲ. ಬೆಕ್ಕ ತಿನ್ರಿ, ಉಣ್ರಿ, ಕುಡಿಯೋರಿದ್ರೆ ಕುಡಿರಿ, ನಡೀತದ, ಪತ್ತೆ ಇಲ್ಲ. ಇದು 4 ಕೆಲಸಕ್ಕಾಗಿ ಒಂದ್ ಔಷಧ ನಿಮ್ಮೆಲ್ಲರಿಗೂ ಬರ್ತದ. ಆದ್ರೆ ನೀವ್ ಹೇಳ್ಬೋದು, ಪೈಲ್ವಾನಿ ಔಷಧ ನಮ್ಗೆ ಎಲ್ಲಿ ಸಿಗ್ತದ, ಹೆಂಗ್ ತರಿಸ್ಬೇಕು? ಇಲ್ಲ ಗುಲ್ಬರ್ಗದಾಗ, ಉಮನಾಬಾದಾಗ ಸಿಗಲ್ರಿ. ಈ ಔಷಧ ನಿಮ್ಗೆ ಸಿಗುವಂತ ಪತ್ತ ಬೆಂಗಳೂರು ಕೆಂಗೇರಿ ರೋಡ್ ಅಭಿಮಾನಿ ಸ್ಟುಡಿಯೋ ಒಳಗ್ ಸಿಗ್ತದ. ನೀವ್ ಹೋಗ್ಬೇಡ್ರಿ ಬೆಂಗಳೂರು ಬಸ್ಸಿಗೆ. ಇಲ್ಲಿಂದ ನಿಮ್ಗೆ 8 ಬಾಟ್ಲಿ ಬೇಕಲ್ಲ, ಒಂದು ಪೋಸ್ಟ್ ಹಾಳಿ ತಗೋರಿ. ಪೋಸ್ಟ್ ಆಫೀಸ್ದಾಗ ಸಿಗ್ತದ ಪೋಸ್ಟ್ ಹಾಳಿ, ಅದ್ರ ಮ್ಯಾಗ ಬರೀರಿ ನಿಮ್ಮ ಅಡ್ರೆಸ್, ಫೋನ್ ನಂಬರ್, ಪಿನ್ ಕೋಡ್ ನಂಬರ್ ಬರದ ಚೀಟಿ ಮನಿ ಆರ್ಡರ್ ಮಾಡ್ರಿ. ಔಷಧ ನಿಮ್ ಮನೆಗೆ ಪೋಸ್ಟ್ ಮ್ಯಾನ್ ಬಂದ್ ಕೊಡ್ತಾನ. ಫ್ರೀ ಒಳಗ್ ಬರುದಿಲ್ಲ, ಇದ್ರ ಬೆಲೆ ಅದ. ಒಂದ್ ಔಷಧ ಮನಿ ಆರ್ಡರ್ ಮಾಡ್ಕೊಂಡ್ರೆ 1 ಬಾಟ್ಲಿ ಬೆಲೆ 300 ರೂಪಾಯಿ ಅದ ರೀ. 300 ರೂಪಾಯಿ ಆಗ್ತದ. ತರಸ್ಕೋರಿ, ನೀವು ಬಿ ಹಚ್ಕೊಂಡು ಆರಾಮಾಗ್ರಿ. ಪೈಲಾ ಇಲ್ಲೇ ಕೇಳೋನು. ಈಗ ಸ್ವಲ್ಪ ಆರಾಮದಾಳ. ಹಾ ಕೇಳ್ರಿ, ಹಚ್ಚಿ ಇನ್ನ ಅರ್ಧ ಗಂಟೆ ಬಿ ಆಗಿಲ್ಲ. ಅಡ್ರೆಸ್ ತಗೋರಿ, ಹಚ್ಚಿ
30 ನಿಮಿಷ ಬಿ ಆಗಿಲ್ಲ ಅವ್ರಿಗೆ ಗ್ಯಾರಂಟಿ ಶಾಂಪಲ್ ತೋರ್ಸಿನ 3 ದಿನ ಹಚ್ಚಿರಿ ಮನ್ಯಾಗ 3 ದಿನ ಬಿಡ್ಲಾರ್ದಂಗ ಜೀವನದಾಗ ಬ್ಯಾನಿ ಬರಲ್ಲ. ಆದ್ರೆ ನೀವ್ ಹೇಳ್ಬೋದು ಪೈಲ್ವಾನ್ ಈ ಔಷಧ ನಾವು ತರಿಸ್ಬೇಕಾದ್ರೆ 1 ವಾರ ಟೈಮ್ ಆಗ್ತದ. ಇಲ್ಲಿ ನಿಮ್ ಬಲ್ಲೆಗಿದ್ರೆ ಕೊಡ್ರಿ, ನಾವು ಮನ್ಯಾಗ ಹಚ್ಕೋತೀವಿ. ನಾ ಇಲ್ಲಿ ಕೊಡ್ಬೇಕಾದ್ರೆ ಗಾಡಿ ತುಂಬಾ ತಂದಿಲ್ರಿ, ನನ್ನ ಬಲ್ಲೆ ಸರಪ್ ಅದಾವ್, ಸಿಕ್ಕ್ರೆ ಒಯ್ರಿ, ಸಿಗ್ಲಿಲ್ಲ ಮನಿ ಆರ್ಡರ್ ಮ್ಯಾಗ ತರಸ್ರಿ. ನಾ ಇಲ್ಲಿ ತಿನ್ಸೆ ತಗೊಳಲ್ಲ. ಯಾರಿಗೆ ಬೇಕಾತು 4 ಕೆಲ್ಸಕ್ಕೆ ಒಂದ ಔಷಧ ಬರ್ತದ, ಇಲ್ಲಿ ಹಚ್ಚಿ ತೋರ್ಸಿನಿ ಆಮ್ಯಾಗ ನಿಮ್ ಕೊಡಾಕತ್ತೀನಿ. ನಾ ಇಲ್ಲಿ ತಿನ್ಸೆ ತಗೊಳಲ್ಲ. ಯಾರಿಗೆ ಬೇಕಾತು 5 ನಿಮಿಷ ಟೈಮ್ ಇರ್ತದ, ಕೈ ಮುಂದೆ ಮಾಡಿ ಕೊಡಂತ ಕೇಳಿದ್ರೆ ಈ ಔಷಧ 1 ಚೀಟಿ ಬರ್ತದ. ಅವ್ರು ಕೊಟ್ಟಿ ನೋಡ್ರಿ ಚೀಟಿ, ಅದೇ ಚೀಟಿ ಇದ್ರ ಮ್ಯಾಗ ಅದ. ಇದ್ರಾಗ ನನ್ನ ಮೊಬೈಲ್ ನಂಬರ್ ಅದ, ಅಡ್ರೆಸ್ ಅದ, ನನ್ನ ಪತ್ತ, ಬಾಟ್ಲಿ ಪತ್ತ, ಹೆಂಗ್ ಹಚ್ಬೇಕು ಹೆಂಗ್ ಉಣ್ಬೇಕು ಎಲ್ಲ ಬರ್ತೈತದ. 1 ಬಾಟ್ಲಿಗೆ ಬರೀ ನಾ 200 ತಗೋತೀನ್ರಿ. ಎಟ್ಟೆ 200 ರೂಪಾಯಿ, 200 ರೂಪಾಯಿ, 200 ರೂಪಾಯಿ, 200 ರೂಪಾಯಿ, 200 ರೂಪಾಯಿ. ಯಾರಿಗೆ ಬೇಕಾತು ಕೈ ಮುಂದೆ ಮಾಡಿ ಕೇಳಿದ್ರೆ ನಮ್ಮ ಹುಡುಗ ಅಲ್ಲೇ ಬಂದು ಕೊಡ್ತಾನ. ನಾಚ್ಕೊಂಡ್ರೆ ಸಿಗಲ್ಲ. 4 ಕೆಲ್ಸಕ್ಕೆ ಒಂದೇ ಔಷಧ ಹೊಂಟದ ಏನ್ರಿ. ಬರೋ ಕರೀತಾರ, ಹೋಗ್ಬೇಡ, ಜುಲ್ಮಿ ಇಲ್ಲ. ದವಾಖಾನೆಗೆ ಹೋದ್ರೆ 4,000 5,000 ಖರ್ಚು ಮಾಡ್ತೀರಿ ಒಂದ್ ಟೈಮಿಗೆ. ಇಲ್ಲ 200 ರೂಪಾಯಿ ಅಂದ್ರೆ ಬಾಳ ಆತ್ ನಿಮಗ. ಇಲ್ಲಿ ಹೆಚ್ಚಿ ತೋರ್ಸಿದೀನಿ, ಆಮ್ಯಾಗ ಕೊಡಾಕತ್ತೀನಿ, ಸುಮ್ಮನೆ ಕೊಡಾಕತ್ತಿಲ್ಲ. ಒಳಗ್ ಬರ್ಲಿ ಬಿಡೋಪಿ, ಬರ್ರಿ ಅಕ್ಕ ಒಳಗ್ ಬಂದ್ ಒಯ್ರಿ, ಒಳಗ್ ಬಂದ್ಬಿಡ್ರಿ. ಬೇಕಾದ್ರೆ ಒಳಗ್ ಬಂದ್ ಒಯ್ರಿ. ಬಾಟ್ಲಿ ಮೇಲೆ ಚೀಟಿ ಅದ.